ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ಏನಾದರೂ BSc ನರ್ಸಿಂಗ್ ಅಪ್ಲಿಕೇಶನ್ ಹಾಕಿದ್ದೀರಾ? ಸೊ BSc ನರ್ಸಿಂಗ್ ಜೊತೆಗೆ ನೀವು ಏನಾದರೂ GNM ನರ್ಸಿಂಗು ಅಥವಾ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಬೇಕಂತ ಇಂಟ್ರೆಸ್ಟ್ ಇದ್ದರೆ, ಸೊ ಅದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ ಫ್ರೆಂಡ್ಸ್, ಏನಂತಂದರೆ ಈಗಾಗಲೇ ನೀವು BSc ನರ್ಸಿಂಗಿಗೆ ಏನಪ್ಪ ಅಂತಂದರೆ ರ್ಯಾಂಕ್ಗಳನ್ನು ತೊಗೊಂಡು ವೇಟ್ ಮಾಡ್ತಾಯಿದ್ದೀರಿ KEದಲ್ಲಿ, ಓಕೆನಾ? ಸೊ ಆದರೆ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಹಾಕ್ಬೋದು. ಯಾಕಂತಂದರೆ ಈ KE ಕೂಡ ಡಿಫ್ರೆಂಟ್ ಇದೆ, ಮತ್ತು ಪ್ಯಾರಾಮೆಡಿಕಲ್ ಬೋರ್ಡು ಕೂಡ ಬೇರೆ ಇದೆ. ಸೊ ಇದಕ್ಕೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ, ಓಕೆನಾ? ನೀವು ಇನ್ ಕೇಸ್ ಆಫ್ ಇಲ್ಲಿ KEದಲ್ಲಿ ನೀವು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ದೀರಾ, AHSಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಕೌನ್ಸ್ಲಿಂಗನ್ನು ಮಾಡಬೇಕಂತಿದ್ದೀರಿ. ಅದರ ಜೊತೆಗೆ ಕೂಡ ನೀವೇನು ಮಾಡ್ಬೋದು ಅಂತಂದರೆ PMBಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ನೀವು ಪ್ಯಾರಾಮೆಡಿಕಲ್ಗೂ ಕೂಡ ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಹಾಕಿ ನೀವೇನು ಮಾಡ್ಬೋದು ಅಂತಂದರೆ ಇನ್ ಕೇಸ್ ಆಫ್ ನಿಮಗೆ ಅಲ್ಲಿ BSc ನರ್ಸಿಂಗ್ ಸೀಟ್ ನಿಮಗೆ ಒಳ್ಳೆ ಕಾಲೇಜ್ ಸಿಗಲಿಲ್ಲ, ಅಥವಾ AHSಲ್ಲಿ ಒಳ್ಳೆ ಕಾಲೇಜ್ ಸಿಗಲಿಲ್ಲ ಅಂತಂದರೆ ನೀವು ಪ್ಯಾರಾಮೆಡಿಕಲ್ 2 ವರ್ಷದ ಕೋರ್ಸ್ಗಳನ್ನು ಕೂಡ ನೀವು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಚಾಯ್ಸ್ ಮಾಡ್ಕೋಬೋದು. ಯಾಕಂತಂದರೆ ಇದು ನೀವು BSc ನರ್ಸಿಂಗ್ ಕೌನ್ಸ್ಲಿಂಗ್ ಮುಗಿದ ಮೇಲೆ ಪ್ಯಾರಾಮೆಡಿಕಲ್ ಆರಂಭವಾಗುತ್ತೆ. ಸೊ ಹೀಗಾಗಿ ನೀವು ಅಟೆಂಡ್ ಮಾಡ್ಬೋದು. ಇಲ್ಲಿ ಯಾವುದೇ ಥರಂಥ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಪ ನಮಗೆ BSc ನರ್ಸಿಂಗ್ ಸಿಗಲಿಲ್ಲ, ನಾವು ಆದರೂ ಕೂಡ ನಮ್ಗೆ ಪ್ರಾಬ್ಲಮ್ ಆಗಿತ್ತು, BSc ನರ್ಸಿಂಗ್ ಕಾಲೇಜ್ ನಮಗೆ ಒಳ್ಳೆ ಕಾಲೇಜ್ ಸಿಗಲಿಲ್ಲ, ಹೈ ಫೀಸ್ ಸಿಕ್ತು ಅಂತಂದರೂ ಕೂಡ ನೀವು ಇಲ್ಲಿ GNM ನರ್ಸಿಂಗಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ ಇದು ಕೂಡ ಬೋರ್ಡ್ ಚೇಂಜ್ ಇದೆ. ಇಲ್ಲಿ GNM ಏನು ಮಾಡ್ಬೋದು ಅಂದರೆ ನೀವು 3 ವರ್ಷದ ಕೋರ್ಸನ್ನು ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಇದಕ್ಕೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಯಾಕಂತಂದರೆ KEನೇ ಬೇರೆ, GNM ನರ್ಸಿಂಗ್ ಬೋರ್ಡೇ ಬೇರೆ, ಪ್ಯಾರಾಮೆಡಿಕಲ್ ಬೋರ್ಡೇ ಬೇರೆ ಇರೋದರಿಂದ ಇವು ಕೌನ್ಸ್ಲಿಂಗ್ ಪ್ರಕ್ರಿಯೆಗಳು ಬೇರೆ ಬೇರೆ ನಡೆಯೋದರಿಂದ ಅದಕ್ಕೂ ಮತ್ತು ಇದಕ್ಕೂ ಯಾವುದೇ ಅಜಗಜಾಂತರ ವ್ಯತ್ಯಾಸ ಇರೋದರಿಂದ ನೀವು ಎಲ್ಲಿ ಬೇಕಾದಲ್ಲಿ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಮುಖಾಂತರ ಕೌನ್ಸ್ಲಿಂಗ್ ಅಟೆಂಡ್ ಆಗ್ಬೋದು. ಯಾಕಂದರೆ ಇಲ್ಲಿ ಕೂಡ ಆನ್ಲೈನ್ ಕೌನ್ಸ್ಲಿಂಗ್ ಇದೆ, ಆಮೇಲೆ KEದಲ್ಲಿ ಕೂಡ ಆನ್ಲೈನ್ ಕೌನ್ಸ್ಲಿಂಗ್ ಇದೆ. ಸೊ ಹಾಗಾಗಿ ನೀವು ಎಲ್ಲಿ ಹೋಗಂಗಿಲ್ಲ ಬರೋಂಗಿಲ್ಲ, ಮೊಬೈಲಲ್ಲೇ ಕುಳಿತು ಅಪ್ಲಿಕೇಶನ್ಗಳನ್ನು ಹಾಕಿ ನಿಮಗೇನಾದರೂ ಫ್ಯೂಚರಲ್ಲಿ ಅಂದರೆ BSc ನರ್ಸಿಂಗು ನನಗೆ ಸರಿಯಾದ ಕಾಲೇಜ್ ಸಿಗಲಿಲ್ಲ ಅಂದಾಗ ನೀವು GNM ನರ್ಸಿಂಗ್ ಕೂಡ ಟ್ರೈ ಮಾಡ್ಬೋದು ಅಂತ ಒಂದು ಆಪ್ಷನ್ ಸಿಗುತ್ತೆ, ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ಸೊ ಆಮೇಲೆ ಮತ್ತೆ ನೀವು ಏನಾದರೂ BPTಗೂ ಹೌದಾ, BP ಟ್ರೈ ಮಾಡ್ತಾಯಿದ್ರಿ, ಸೊ ಇಲ್ಲಿ ನೀವು GNMಗೂ ಕೂಡ ಟ್ರೈ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಈ ಕೌನ್ಸ್ಲಿಂಗ್ ಮುಗಿದ ಮೇಲೆ ನೀವು ಇದಕ್ಕೆ ಟ್ರೈ ಮಾಡ್ಬೋದು. ಈ ರೀತಿಯಾಗಿ ನಿಮಗೆ ಯಾವುದೇ ಥರ ಅಂತ ಇಲ್ಲಿ ಏನಾದರೂ ಮಾಹಿತಿ ಬೇಕಂದರೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಯಾವುದೇ ತೊಂದರೆ ಆಗದ ಹಾಗೆ ನಿಮಗೆ ಗೈಡ್ ಮಾಡಿ ಫಾಲೋ ಅಪ್ ಮಾಡ್ಬೋದು ನೀವು.